ಉತ್ತರ ಕನ್ನಡ ಜಿಲ್ಲಾ ಕೇಂದ್ರ ಕಾರವಾರದ ಬಸ್ ಡಿಪೋ ಸ್ಥಳಾಂತರ ಆಗ್ತಿದೆ ಎಂಬ ಸುದ್ದಿ ಗ್ರಾಮೀಣ ಪ್ರದೇಶದ ನಾಗರಿಕರಿಗೆ ಗೊತ್ತಾಗಿರುವಂಥದ್ದು. ಹೀಗಾಗಿ ಇವತ್ತು ಶಾಸಕರಾಗಿರುವಂಥ ಸತೀಶ್ ಅವರು ಕೂಡ ಇಲ್ಲಿ ಡಿಪೋಗೆ ಭೇಟಿ ನೀಡಿದ್ದಾರೆ. ಸ್ವತಃ ಅವರು ನಮ್ಮ ಜೊತೆ ಇದ್ರೆ ಮಾತಾಡೋಣ. ಸರ್, ಈಗ ಸ್ಥಳಾಂತರದ ಒಂದು ಎಬ್ಬಿರುವಂಥದ್ದು ಸರ್, ಏನು ಸರ್ ಕತೆ, ಡಿಪೋ ಕತೆ ಸ್ಥಳಾಂತರ ಏನಾಯಿತು ಅಂತ ಹೇಳಿದರೆ, ನಾವು ನಮ್ಮ ಸರ್ಕಾರ ಇವತ್ತು ರಾಮಲಿಂಗಾರೆಡ್ಡಿಯವರು ನಮ್ಮ ಒಂದು ರಿಕ್ವೆಸ್ಟ್ ಮೇರೆಗೆ 4 ಕೋಟಿ ಕೊಟ್ಕೊಂಡು ಈ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಅವ್ರಿಗೆ ಫಸ್ಟ್ ಧನ್ಯವಾದಗಳು ಹೇಳ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ನಾನು ಇದನ್ನು ಧನ್ಯವಾದವನ್ನು ಸಲ್ಲಿಸಲೇಬೇಕು. ಆದರೆ ಕೆಲಸ ಆಗುವಾಗ ಜೂನಲ್ಲಿ ಆಗಬೇಕಿತ್ತು, ಈ ಪ್ರಾಬ್ಲಮ್ ಬರೋದಿಲ್ಲಾಗಿತ್ತು. ಅದನ್ನು ಕೆಲಸ ಸ್ವಲ್ಪ ವಿಳಂಬವಾಗಿದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ನ್ಯೂನತೆಗಳಿದ್ದರೆ ಮಿನಿಸ್ಟರ್ ಅವರು ಬರಬೇಕು, ಅಬ್ಸರ್ವೇಷನ್ ಆಗಬೇಕು, ಇಂಥದ್ದೆಲ್ಲ ಇರ್ತದೆ. ಆದರೆ ಇವತ್ತು ಮಳೆ ಬಿದ್ದಿದ್ದುಂಟಲ್ಲ, ಮೊನ್ನೆ ಮಳೆ ಬಿದ್ದಿದ್ದು 5 ದಿವಸ, ಇಟ್ ಈಸ್ ನಾಟ್ ಓನ್ಲಿ ಫಾರ್ KSRTC ಪರ್ಟಿಕ್ಯುಲರ್ ಏರಿಯಾ ಅಲ್ಲ, ಇಡೀ ಊರಲ್ಲೇ ಆಗಿದೆ. 36 ಜನರಿಗೂ ನಾವು ರೆಸ್ಕ್ಯೂ ಮಾಡಿದ್ದೇವೆ. 36 ಪೀಪಲ್ ರಾತ್ರಿ ಇಡೀ ನಾವು ಅಲ್ಲಿ ಇದನ್ನು ಕೆಲಸವನ್ನು ಮಾಡ್ಕೊಂಡು ಜನರಿಗೆ ತೊಗೊಂಬಂದಿದ್ದೇವೆ. ಆದರೆ ಇವತ್ತು ನಾವು DC ಅವರ ಗಮನಕ್ಕೆ ತಂದಿದ್ದೇನೆ, ಇದು ತಪ್ಪು, ಇದನ್ನು ಮಾಡಬಾರ್ದು. ನಾವು ಆ ಥರ ನಾವು ಮತ್ತೆ ಮಳೆಯಲ್ಲಿ ನೋಡುವ, ಮತ್ತು ಅವರಿಗೆ ಒಂದು ಈ ಡ್ರೈನೇಜನ್ನು ನೀವೇನು ನೋಡ್ತಾ ಇದ್ದೀರಲ್ಲ, ಅದು ಕ್ಲಿಯರ್ ಆಗಲಿಲ್ಲ. ಅದು ಟೆಂಡರ್ ಪ್ರಾಸೆಸ್ ಅಂತ ಹೇಳಿದರೆ ಭಾಳ ಲೇಟ್ ಆಗ್ತದೆ. ಅಲ್ಲಿ ನನಗೆ ಮಳೆಗಾಲ ಹೋಗ್ತದೆ ಅಂತ ಹೇಳಿದ್ದೇನೆ. ಅಲ್ಲಿ ತನಕ ನಾವು ನಮ್ಮ CMC ಅವರಿಗೆ ಹೇಳಿದ್ದೇನೆ, ಅದನ್ನು ಕ್ಲೀನ್ ಮಾಡ್ತೇವೆ. ಮತ್ತು ಈಗ ಸ್ಥಳಾಂತರ ಮಾಡುವಂಥ ವಿಚಾರವನ್ನು ನಾವು ಇಟ್ಕೊಂಡಿಲ್ಲ. ಮತ್ತೆ ಮಳೆ ಬಂದು ಇದೇ ಥರ ಆದರೆ ಜನರು, ನಾವು ಸ್ಟಾಪ್ ಬಗ್ಗೆನೂ ನಾವು ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅಂಥ ಪರಿಸ್ಥಿತಿ ಬಂದರೆ ನಾನು ಲೋಕಲ್ ಗಾಡಿಗೇನು ಇಫೆಕ್ಟ್ ಮಾಡೋದಿಲ್ಲ. ಬೇರೆ ಗಾಡಿ, ಹೊರಗಿನ ಗಾಡಿ ಇದ್ದರೆ ನಾನು ಅಲ್ಲಿ ಕಳಿಸ್ಕೊಡ್ತೇನೆ. ಗಾಬರಿ ಆಗುವ ಅವಶ್ಯಕತೆ ಇಲ್ಲ, ಏನೂ ಅವಶ್ಯಕತೆ ಇಲ್ಲ. ಮತ್ತು ಬೇರೆ ಯಾರು ಅದ್ರ ಬಗ್ಗೆ ಸ್ಟ್ರೈಕ್ ಮಾಡಿಕೊಂಡು ಅದನ್ನೊಂದು ಕಾಲರು ಹಾಕೋದು ಬೇಡ. ಕಳೆದ ಕೆಲ ದಿನಗಳಿಂದ, ಈಗ ಇಲ್ಲಿ ಕೆಲ ವರ್ಷಗಳಿಂದ ನೀರು ತುಂಬಲಿಕ್ಕೆ ಕಾರಣ ಅಂತೇಳಿ ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿಯಾಗಿಲ್ಲ, ಎಲ್ಲ ಮುಚ್ಚೋಗಿದೆ. ಹಳೆ ಕಾಲದ ಡ್ರೈನ್ಗಳು ಕಾರವಾರದಲ್ಲಿ ನಮ್ದು ಏನಾಗಿದೆ, ನಾನು ನಿಮಗೊಂದು ಮಾತು ಹೇಳ್ತೀನಿ ಕೇಳಿ. ನಮ್ಮ ಪೀಸ್ ವರ್ಕಿಂದ ಇದು ಪ್ರಾಬ್ಲಮ್ಮು. ಒಂದು 100 ಮೀಟರ್ ನಾವು ಸ್ಯಾಂಕ್ಷನ್ ಮಾಡ್ತೇವೆ. ಡ್ರೈನೇಜ್ ಸಿಸ್ಟಮ್ ಎಲ್ಲ ಒಂದು ಸಲ ಆದರೆ ರೆಗ್ಯುಲರ್ ಅಪ್ ಟು ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎಂಡಿಂಗ್ ಪಾಯಿಂಟ್ ಆದರೆ ದೇ ಕ್ಯಾನ್ ಮೇಕ್ ಅ ವಾಟರ್ ಲೆವೆಲ್ ಮಾಡ್ಕೊಂಡು ಅದನ್ನು ತೊಗೊಂಡು ಹೋಗ್ಬೋದು. ಈಗ ಇಲ್ಲಿಂದ ಇಲ್ಲಿ ತನಕ ವಾಟರ್ ಲೆವೆಲ್ ಇರ್ತದೆ, ಅಲ್ಲಿ ಮೇಲೆ ಇರ್ತದೆ, ಅದನ್ನು ಯಾರೂ ಗಮನ ಮಾಡೋದಿಲ್ಲ. ಆವಾಗ ಅಲ್ಲಿದ್ದು ವಾಟರ್ ಲೆವೆಲ್ ತೊಗೊಂಡು ಅವರು ಮಾಡ್ತಾರೆ. ಆದ್ದರಿಂದ ಇದು ಕೆಲಸವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ಹಣ ಬೇಕಲ್ಲ, ಅದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಲೆಟರ್ ಬರೀಲಿಕ್ಕೆ ನಾನು CMC ಅವರಿಗೆ ಹೇಳಿದ್ದೇನೆ. ಮತ್ತು ಭೈರತಿ ಸುರೇಶ್ ಗೌಡರಿಗೆ ಒಂದು ಸಲ ಕರೆದು ಇದ್ರ ಬಗ್ಗೆ ಚರ್ಚಿಸ್ತೇನೆ. ಒಂದು ಸಲ ಕಾರವಾರಕ್ಕೂ ಅವರು ವಿಸಿಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆವಾಗ ಎಲ್ಲ ಪಬ್ಲಿಕ್ ಒಟ್ಟಿಗೆ ಅವರಿಗೆ ಗಮನಕ್ಕೆ ತಂದು ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಳ್ತೇನೆ. ನೀವೇ ನೋಡಿದ ಹಾಗೆ ಇಲ್ಲಿ ಕೆಲವೊಂದು ನ್ಯೂನತೆಗಳು ಕೂಡ ನಿಮ್ಗೆ ಕಂಡು ಬಂದಂಥದ್ದು. ನೀವಾಗೆ ಪ್ರತ್ಯಕ್ಷವಾಗಿ ನೋಡಿದರೆ ನೀರು ನಿಂತ್ಕೊಂಡಿರುವಂಥದ್ದು, ಚರಂಡಿಗಳು ಬ್ಲಾಕ್ ಆಗಿರುವಂಥದ್ದು, ಅಥವಾ ಸ್ಥಳದಲ್ಲೇ ಕೂಡ ನೀವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರೆ JCB ಮೂಲಕ ರಿಮೂವ್ ಮಾಡಿಸಿರಿ ಕೆಲವೊಂದು ಕಡೆಗಳಲ್ಲಿ. ಅದು ಏನಾಗಿದೆ, ಸರ್ಕಾರದಿಂದ ಹಣ ಬರುವಾಗ ಅದನ್ನು ಮತ್ತೆ ಸ್ಯಾಂಕ್ಷನ್ ಆಗೋ ತನಕ ಇವರು ಮೊದಲೇ ಒಂದು ಫ್ರೀಯಾಗಿ ಒಂದು ಪ್ಲ್ಯಾನಪ್ ಮಾಡಬೇಕು, ಮಳೆಗಾಲದ ಮುಂಚೆ. ಈ ಮಳೆಗಾಲ ಬಂದಮೇಲೆ ಮಾಡಿದರೆ ಏನಾಗ್ತದೆ ನೀವು ಹೇಳಿ? ಅದು ತಪ್ಪು ಅಧಿಕಾರಿಗಳದ್ದು ಇದೆ. ಇದ್ರ ಬಗ್ಗೆ ನಾನು ಎಲ್ಲಿ ನಮ್ಮ ಮಾಸಿಕ ಸಭೆಯಲ್ಲಿ, ತ್ರೈಮಾಸಿಕ ಸಭೆಯಲ್ಲಿ ಪುನಃ ಹೇಳಿದ್ದೇನೆ. ಮತ್ತು ನಮ್ಮ ಈ ಕಾರವಾರ ಡಿಪೋ ಮ್ಯಾನೇಜರಿಗೆ ಬರೆದಿದ್ರು ಅವರಿಗೆ ಸ್ಪೆಷಲಾಗಿ ಕರೆಸಿ ಅವ್ರಿಗೆ ತಾಕೀದನ್ನು ಕೊಟ್ಟಿದ್ದೆ. ಆದರೂ ಸಹ ಇದು ಆಗಿದೆ. ಈಗ ಆಗಿದೆ ಅಂತ ಹೇಳ್ಕೊಂಡು ನಾವು ಅದ್ರ ಬಗ್ಗೆ ದೊಡ್ಡ ತಪ್ಪಿನ ತೊಗೊಂಡು ಹೋಗಬಾರ್ದು. ನಾವು ಅದನ್ನು ತಿದ್ದುವುದು ಹೇಗೆ ಅಂತ ಹೇಳ್ಕೊಂಡು ನಾವು ಮಾಡಿ ಕೆಲಸವನ್ನು ಜನರಿಗೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲದೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದೆ. ಧನ್ಯವಾದ. ಇವಿಷ್ಟು ಶಾಸಕರಾಗಿರುವಂಥ ಸತೀಶ್ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರ ಕಾರವಾರದ ಬಸ್ ಡಿಪೋ ಸ್ಥಳಾಂತರ ಆಗ್ತಿದೆ ಎಂಬ ಸುದ್ದಿ ಗ್ರಾಮೀಣ ಪ್ರದೇಶದ ನಾಗರಿಕರಿಗೆ ಗೊತ್ತಾಗಿರುವಂಥದ್ದು. ಹೀಗಾಗಿ ಇವತ್ತು ಶಾಸಕರಾಗಿರುವಂಥ ಸತೀಶ್ ಅವರು ಕೂಡ ಇಲ್ಲಿ ಡಿಪೋಗೆ ಭೇಟಿ ನೀಡಿದ್ದಾರೆ. ಸ್ವತಃ ಅವರು ನಮ್ಮ ಜೊತೆ ಇದ್ರೆ ಮಾತಾಡೋಣ. ಸರ್, ಈಗ ಸ್ಥಳಾಂತರದ ಒಂದು ಎಬ್ಬಿರುವಂಥದ್ದು ಸರ್, ಏನು ಸರ್ ಕತೆ, ಡಿಪೋ ಕತೆ ಸ್ಥಳಾಂತರ ಏನಾಯಿತು ಅಂತ ಹೇಳಿದರೆ, ನಾವು ನಮ್ಮ ಸರ್ಕಾರ ಇವತ್ತು ರಾಮಲಿಂಗಾರೆಡ್ಡಿಯವರು ನಮ್ಮ ಒಂದು ರಿಕ್ವೆಸ್ಟ್ ಮೇರೆಗೆ 4 ಕೋಟಿ ಕೊಟ್ಕೊಂಡು ಈ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಅವ್ರಿಗೆ ಫಸ್ಟ್ ಧನ್ಯವಾದಗಳು ಹೇಳ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ನಾನು ಇದನ್ನು ಧನ್ಯವಾದವನ್ನು ಸಲ್ಲಿಸಲೇಬೇಕು. ಆದರೆ ಕೆಲಸ ಆಗುವಾಗ ಜೂನಲ್ಲಿ ಆಗಬೇಕಿತ್ತು, ಈ ಪ್ರಾಬ್ಲಮ್ ಬರೋದಿಲ್ಲಾಗಿತ್ತು. ಅದನ್ನು ಕೆಲಸ ಸ್ವಲ್ಪ ವಿಳಂಬವಾಗಿದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ನ್ಯೂನತೆಗಳಿದ್ದರೆ ಮಿನಿಸ್ಟರ್ ಅವರು ಬರಬೇಕು, ಅಬ್ಸರ್ವೇಷನ್ ಆಗಬೇಕು, ಇಂಥದ್ದೆಲ್ಲ ಇರ್ತದೆ. ಆದರೆ ಇವತ್ತು ಮಳೆ ಬಿದ್ದಿದ್ದುಂಟಲ್ಲ, ಮೊನ್ನೆ ಮಳೆ ಬಿದ್ದಿದ್ದು 5 ದಿವಸ, ಇಟ್ ಈಸ್ ನಾಟ್ ಓನ್ಲಿ ಫಾರ್ KSRTC ಪರ್ಟಿಕ್ಯುಲರ್ ಏರಿಯಾ ಅಲ್ಲ, ಇಡೀ ಊರಲ್ಲೇ ಆಗಿದೆ. 36 ಜನರಿಗೂ ನಾವು ರೆಸ್ಕ್ಯೂ ಮಾಡಿದ್ದೇವೆ. 36 ಪೀಪಲ್ ರಾತ್ರಿ ಇಡೀ ನಾವು ಅಲ್ಲಿ ಇದನ್ನು ಕೆಲಸವನ್ನು ಮಾಡ್ಕೊಂಡು ಜನರಿಗೆ ತೊಗೊಂಬಂದಿದ್ದೇವೆ. ಆದರೆ ಇವತ್ತು ನಾವು DC ಅವರ ಗಮನಕ್ಕೆ ತಂದಿದ್ದೇನೆ, ಇದು ತಪ್ಪು, ಇದನ್ನು ಮಾಡಬಾರ್ದು. ನಾವು ಆ ಥರ ನಾವು ಮತ್ತೆ ಮಳೆಯಲ್ಲಿ ನೋಡುವ, ಮತ್ತು ಅವರಿಗೆ ಒಂದು ಈ ಡ್ರೈನೇಜನ್ನು ನೀವೇನು ನೋಡ್ತಾ ಇದ್ದೀರಲ್ಲ, ಅದು ಕ್ಲಿಯರ್ ಆಗಲಿಲ್ಲ.
ಅದು ಟೆಂಡರ್ ಪ್ರಾಸೆಸ್ ಅಂತ ಹೇಳಿದರೆ ಭಾಳ ಲೇಟ್ ಆಗ್ತದೆ. ಅಲ್ಲಿ ನನಗೆ ಮಳೆಗಾಲ ಹೋಗ್ತದೆ ಅಂತ ಹೇಳಿದ್ದೇನೆ. ಅಲ್ಲಿ ತನಕ ನಾವು ನಮ್ಮ CMC ಅವರಿಗೆ ಹೇಳಿದ್ದೇನೆ, ಅದನ್ನು ಕ್ಲೀನ್ ಮಾಡ್ತೇವೆ. ಮತ್ತು ಈಗ ಸ್ಥಳಾಂತರ ಮಾಡುವಂಥ ವಿಚಾರವನ್ನು ನಾವು ಇಟ್ಕೊಂಡಿಲ್ಲ. ಮತ್ತೆ ಮಳೆ ಬಂದು ಇದೇ ಥರ ಆದರೆ ಜನರು ನಾವು ಸ್ಟಾಪ್ ಬಗ್ಗೆನೂ ನಾವು ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅಂಥ ಪರಿಸ್ಥಿತಿ ಬಂದರೆ ನಾನು ಲೋಕಲ್ ಗಾಡಿಗೇನು ಇಫೆಕ್ಟ್ ಮಾಡೋದಿಲ್ಲ. ಬೇರೆ ಗಾಡಿ, ಹೊರಗಿನ ಗಾಡಿ ಇದ್ದರೆ ನಾನು ಅಲ್ಲಿ ಕಳಿಸ್ಕೊಡ್ತೇನೆ. ಜನರು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಇಲ್ಲ, ಏನು ಅವಶ್ಯಕತೆ ಇಲ್ಲ. ಮತ್ತು ಬೇರೆ ಯಾರು ಅದ್ರ ಬಗ್ಗೆ ಸ್ಟ್ರೈಕ್ ಮಾಡಿಕೊಂಡು ಅದನ್ನೊಂದು ಕಾಲರು ಹಾಕೋದು ಬೇಡ. ಕಳೆದ ಕೆಲ ದಿನಗಳಿಂದ ಈಗ ಇಲ್ಲಿ ಕೆಲ ವರ್ಷಗಳಿಂದ ನೀರು ತುಂಬಲಿಕ್ಕೆ ಕಾರಣ ಅಂತೇಳಿ ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿಯಾಗಿಲ್ಲ, ಎಲ್ಲ ಮುಚ್ಚೋಗಿದೆ. ಹಳೆ ಕಾಲದ ಡ್ರೈನ್ಗಳು ಕಾರವಾರದಲ್ಲಿ ನಮ್ದು ಏನಾಗಿದೆ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ನಮ್ಮ ಪೀಸ್ ವರ್ಕಿಂದ ಇದು ಪ್ರಾಬ್ಲಮ್ಮು. ಒಂದು 100 ಮೀಟರ್ ನಾವು ಸ್ಯಾಂಕ್ಷನ್ ಮಾಡ್ತೇವೆ. ಡ್ರೈನೇಜ್ ಸಿಸ್ಟಮ್ ಎಲ್ಲ ಒಂದು ಸಲ ಆದರೆ ರೆಗ್ಯುಲರ್ ಅಪ್ ಟು ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎಂಡಿಂಗ್ ಪಾಯಿಂಟ್ ಆದರೆ ದೇ ಕ್ಯಾನ್ ಮೇಕ್ ಅ ವಾಟರ್ ಲೆವೆಲ್ ಮಾಡ್ಕೊಂಡು ಅದನ್ನು ತೊಗೊಂಡು ಹೋಗ್ಬೋದು. ಈಗ ಇಲ್ಲಿಂದ ಇಲ್ಲಿ ತನಕ ವಾಟರ್ ಲೆವೆಲ್ ಇರ್ತದೆ, ಅಲ್ಲಿ ಮೇಲೆ ಇರ್ತದೆ, ಅದನ್ನು ಯಾರೂ ಗಮನ ಮಾಡೋದಿಲ್ಲ. ಆವಾಗ ಅಲ್ಲಿದ್ದು ವಾಟರ್ ಲೆವೆಲ್ ತೊಗೊಂಡು ಅವರು ಮಾಡ್ತಾರೆ. ಆದ್ದರಿಂದ ಇದು ಕೆಲಸವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ಹಣ ಬೇಕಲ್ಲ, ಅದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಲೆಟರ್ ಬರೀಲಿಕ್ಕೆ ನಾನು CMC ಅವರಿಗೆ ಹೇಳಿದ್ದೇನೆ. ಮತ್ತು ಭೈರತಿ ಸುರೇಶ್ ಗೌಡರಿಗೆ ಒಂದು ಸಲ ಕರೆದು ಇದ್ರ ಬಗ್ಗೆ ಚರ್ಚಿಸ್ತೇನೆ. ಒಂದು ಸಲ ಕಾರವಾರಕ್ಕೆ ಅವರು ವಿಸಿಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆವಾಗ ಎಲ್ಲ ಪಬ್ಲಿಕ್ ಒಟ್ಟಿಗೆ ಅವರಿಗೆ ಗಮನಕ್ಕೆ ತಂದು ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಳ್ತೇನೆ. ನೀವೇ ನೋಡಿದ ಹಾಗೆ ಇಲ್ಲಿ ಕೆಲವೊಂದು ನ್ಯೂನತೆಗಳು ಕೂಡ ನಿಮ್ಗೆ ಕಂಡು ಬಂದಂಥದ್ದು. ನೀವಾಗೆ ಪ್ರತ್ಯಕ್ಷವಾಗಿ ನೋಡಿದರೆ ನೀರು ನಿಂತ್ಕೊಂಡಿರುವಂಥದ್ದು, ಚರಂಡಿಗಳು ಬ್ಲಾಕ್ ಆಗಿರುವಂಥದ್ದು, ಅಥವಾ ಸ್ಥಳದಲ್ಲೇ ಕೂಡ ನೀವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರೆ JCB ಮೂಲಕ ರಿಮೂವ್ ಮಾಡಿಸಿರಿ ಕೆಲವೊಂದು ಕಡೆಗಳಲ್ಲಿ. ಅದು ಏನಾಗಿದೆ, ಸರ್ಕಾರದಿಂದ ಹಣ ಬರುವಾಗ ಅದನ್ನು ಮತ್ತೆ ಸ್ಯಾಂಕ್ಷನ್ ಆಗೋ ತನಕ ಇವರು ಮೊದಲೇ ಒಂದು ಫ್ರೀಯಾಗಿ ಒಂದು ಪ್ಲ್ಯಾನಪ್ ಮಾಡಬೇಕು ಮಳೆಗಾಲದ ಮುಂಚೆ. ಈ ಮಳೆಗಾಲ ಬಂದಮೇಲೆ ಮಾಡಿದರೆ ಏನಾಗ್ತದೆ ನೀವು ಹೇಳಿ? ಅದು ತಪ್ಪು ಅಧಿಕಾರಿಗಳದ್ದು ಇದೆ. ಇದ್ರ ಬಗ್ಗೆ ನಾನು ಎಲ್ಲಿ ನಮ್ಮ ಮಾಸಿಕ ಸಭೆಯಲ್ಲಿ, ತ್ರೈಮಾಸಿಕ ಸಭೆಯಲ್ಲಿ ಪುನಃ ಹೇಳಿದ್ದೇನೆ. ಮತ್ತು ನಮ್ಮ ಈ ಕಾರವಾರ ಡಿಪೋ ಮ್ಯಾನೇಜರಿಗೆ ಬರೆದಿದ್ರು ಅವರಿಗೆ ಸ್ಪೆಷಲಾಗಿ ಕರೆಸಿ ಅವ್ರಿಗೆ ತಾಕೀದನ್ನು ಕೊಟ್ಟಿದ್ದೆ. ಆದರೂ ಸಹ ಇದು ಆಗಿದೆ. ಈಗ ಆಗಿದೆ ಅಂತ ಹೇಳ್ಕೊಂಡು ನಾವು ಅದ್ರ ಬಗ್ಗೆ ದೊಡ್ಡ ತಪ್ಪಿನ ತೊಗೊಂಡು ಹೋಗಬಾರ್ದು. ನಾವು ಅದನ್ನು ತಿದ್ದುವುದು ಹೇಗೆ ಅಂತ ಹೇಳ್ಕೊಂಡು ನಾವು ಮಾಡಿ ಕೆಲಸವನ್ನು ಜನರಿಗೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲದೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದೆ. ಧನ್ಯವಾದ. ಇವಿಷ್ಟು ಶಾಸಕರಾಗಿರುವಂಥ ಸತೀಶ್ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರ ಕಾರವಾರದ ಬಸ್ ಡಿಪೋ ಸ್ಥಳಾಂತರ ಆಗ್ತಿದೆ ಎಂಬ ಸುದ್ದಿ ಗ್ರಾಮೀಣ ಪ್ರದೇಶದ ನಾಗರಿಕರಿಗೆ ಗೊತ್ತಾಗಿರುವಂಥದ್ದು. ಹೀಗಾಗಿ ಇವತ್ತು ಶಾಸಕರಾಗಿರುವಂಥ ಸತೀಶ್ ಅವರು ಕೂಡ ಇಲ್ಲಿ ಡಿಪೋಗೆ ಭೇಟಿ ನೀಡಿದ್ದಾರೆ. ಸ್ವತಃ ಅವರು ನಮ್ಮ ಜೊತೆ ಇದ್ರೆ ಮಾತಾಡೋಣ. ಸರ್, ಈಗ ಸ್ಥಳಾಂತರದ ಒಂದು ಗುಲ್ಲೆಬ್ಬಿರುವಂಥದ್ದು ಸರ್, ಏನು ಸರ್ ಕತೆ, ಡಿಪೋ ಕತೆ? ಸ್ಥಳಾಂತರ ಏನಾಯಿತು ಅಂತ ಹೇಳಿದರೆ, ನಾವು ನಮ್ಮ ಸರ್ಕಾರ ಇವತ್ತು ರಾಮಲಿಂಗಾರೆಡ್ಡಿಯವರು ನಮ್ಮ ಒಂದು ರಿಕ್ವೆಸ್ಟ್ ಮೇರೆಗೆ 4 ಕೋಟಿ ಕೊಟ್ಕೊಂಡು ಈ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಅವ್ರಿಗೆ ಫಸ್ಟ್ ಧನ್ಯವಾದಗಳು ಹೇಳ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ನಾನು ಇದನ್ನು ಧನ್ಯವಾದವನ್ನು ಸಲ್ಲಿಸಲೇಬೇಕು. ಆದರೆ ಕೆಲಸ ಆಗುವಾಗ ಜೂನಲ್ಲಿ ಆಗಬೇಕಿತ್ತು. ಈ ಪ್ರಾಬ್ಲಮ್ ಬರೋದಿಲ್ಲಾಗಿತ್ತು. ಅದನ್ನು ಕೆಲಸ ಸ್ವಲ್ಪ ವಿಳಂಬವಾಗಿದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ನ್ಯೂನತೆಗಳಿದ್ದರೆ ಮಿನಿಸ್ಟರ್ ಅವರು ಬರಬೇಕು, ಅಬ್ಸರ್ವೇಷನ್ ಆಗಬೇಕು, ಇಂಥದ್ದೆಲ್ಲ ಇರ್ತದೆ. ಆದರೆ ಇವತ್ತು ಮಳೆ ಬಿದ್ದಿದ್ದುಂಟಲ್ಲ, ಮೊನ್ನೆ ಮಳೆ ಬಿದ್ದಿದ್ದು 5 ದಿವಸ, ಇಟ್ ಈಸ್ ನಾಟ್ ಓನ್ಲಿ ಫಾರ್ KSRTC ಪರ್ಟಿಕ್ಯುಲರ್ ಏರಿಯಾ ಅಲ್ಲ, ಇಡೀ ಊರಲ್ಲೇ ಆಗಿದೆ. 36 ಜನರಿಗೂ ನಾವು ರೆಸ್ಕ್ಯೂ ಮಾಡಿದ್ದೇವೆ. 36 ಪೀಪಲ್ ರಾತ್ರಿ ಇಡೀ ನಾವು ಅಲ್ಲಿ ಇದನ್ನು ಕೆಲಸವನ್ನು ಮಾಡ್ಕೊಂಡು ಜನರಿಗೆ ತೊಗೊಂಬಂದಿದ್ದೇವೆ. ಆದರೆ ಇವತ್ತು ನಾವು DC ಅವರ ಗಮನಕ್ಕೆ ತಂದಿದ್ದೇನೆ, ಇದು ತಪ್ಪು, ಇದನ್ನು ಮಾಡಬಾರ್ದು. ನಾವು ಆ ಥರ ನಾವು ಮತ್ತೆ ಮಳೆಯಲ್ಲಿ ನೋಡುವ. ಮತ್ತು ಅವರಿಗೆ ಒಂದು ಈ ಡ್ರೈನೇಜನ್ನು ನೀವೇನು ನೋಡ್ತಾ ಇದ್ದೀರಲ್ಲ, ಅದು ಕ್ಲಿಯರ್ ಆಗಲಿಲ್ಲ. ಅದು ಟೆಂಡರ್ ಪ್ರಾಸೆಸ್ ಅಂತ ಹೇಳಿದರೆ ಭಾಳ ಲೇಟ್ ಆಗ್ತದೆ, ಅಲ್ಲಿ ನನಗೆ ಮಳೆಗಾಲ ಹೋಗ್ತದೆ ಅಂತ ಹೇಳಿದ್ದೇನೆ. ಅಲ್ಲಿ ತನಕ ನಾವು ನಮ್ಮ CMC ಅವರಿಗೆ ಹೇಳಿದ್ದೇನೆ, ಅದನ್ನು ಕ್ಲೀನ್ ಮಾಡ್ತೇವೆ. ಮತ್ತು ಈಗ ಸ್ಥಳಾಂತರ ಮಾಡುವಂಥ ವಿಚಾರವನ್ನು ನಾವು ಇಟ್ಕೊಂಡಿಲ್ಲ. ಮತ್ತೆ ಮಳೆ ಬಂದು ಇದೇ ಥರ ಆದರೆ ಜನರು ನಾವು ಸ್ಟಾಪ್ ಬಗ್ಗೆನೂ ನಾವು ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅಂಥ ಪರಿಸ್ಥಿತಿ ಬಂದರೆ ನಾನು ಲೋಕಲ್ ಗಾಡಿಗೇನು ಇಫೆಕ್ಟ್ ಮಾಡೋದಿಲ್ಲ. ಬೇರೆ ಗಾಡಿ, ಹೊರಗಿನ ಗಾಡಿ ಇದ್ದರೆ ನಾನು ಅಲ್ಲಿ ಕಳಿಸ್ಕೊಡ್ತೇನೆ. ಜನರು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಇಲ್ಲ, ಏನು ಅವಶ್ಯಕತೆ ಇಲ್ಲ. ಮತ್ತು ಬೇರೆ ಯಾರು ಅದ್ರ ಬಗ್ಗೆ ಸ್ಟ್ರೈಕ್ ಮಾಡಿಕೊಂಡು ಅದನ್ನೊಂದು ಕಾಲರು ಹಾಕೋದು ಬೇಡ. ಕಳೆದ ಕೆಲ ದಿನಗಳಿಂದ ಈಗ ಇಲ್ಲಿ ಕೆಲ ವರ್ಷಗಳಿಂದ ನೀರು ತುಂಬಲಿಕ್ಕೆ ಕಾರಣ ಅಂತೇಳಿ ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿಯಾಗಿಲ್ಲ, ಎಲ್ಲ ಮುಚ್ಚೋಗಿದೆ. ಹಳೆ ಕಾಲದ ಡ್ರೈನ್ಗಳು. ಕಾರವಾರದಲ್ಲಿ ನಮ್ದು ಏನಾಗಿದೆ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ನಮ್ಮ ಪೀಸ್ ವರ್ಕಿಂದ ಇದು ಪ್ರಾಬ್ಲಮ್ಮು. ಒಂದು 100 ಮೀಟರ್ ನಾವು ಸ್ಯಾಂಕ್ಷನ್ ಮಾಡ್ತೇವೆ. ಡ್ರೈನೇಜ್ ಸಿಸ್ಟಮ್ ಎಲ್ಲ ಒಂದು ಸಲ ಆದರೆ ರೆಗ್ಯುಲರ್ ಅಪ್ ಟು ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎಂಡಿಂಗ್ ಪಾಯಿಂಟ್ ಆದರೆ ದೇ ಕ್ಯಾನ್ ಮೇಕ್ ಅ ವಾಟರ್ ಲೆವೆಲ್ ಮಾಡ್ಕೊಂಡು ಅದನ್ನು ತೊಗೊಂಡು ಹೋಗ್ಬೋದು. ಈಗ ಇಲ್ಲಿಂದ ಇಲ್ಲಿ ತನಕ ವಾಟರ್ ಲೆವೆಲ್ ಇರ್ತದೆ, ಅಲ್ಲಿ ಮೇಲೆ ಇರ್ತದೆ, ಅದನ್ನು ಯಾರೂ ಗಮನ ಮಾಡೋದಿಲ್ಲ. ಆವಾಗ ಅಲ್ಲಿದ್ದು ವಾಟರ್ ಲೆವೆಲ್ ತೊಗೊಂಡು ಅವರು ಮಾಡ್ತಾರೆ. ಆದ್ದರಿಂದ ಇದು ಕೆಲಸವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ಹಣ ಬೇಕಲ್ಲ,
ಅದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಲೆಟ್ರ್ ಬರೀಲಿಕ್ಕೆ ನಾನು CMC ಅವರಿಗೆ ಹೇಳಿದ್ದೇನೆ ಮತ್ತು ಭೈರತಿ ಸುರೇಶ್ ಗೌಡರಿಗೆ ಒಂದು ಸಲ ಕರೆದು ಇದ್ರ ಬಗ್ಗೆ ಚರ್ಚಿಸ್ತೇನೆ, ಒಂದು ಸಲ ಕಾರವಾರಕ್ಕೂ ಅವ್ರು ವಿಸಿಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆವಾಗ ಎಲ್ಲ ಪಬ್ಲಿಕ್ ಒಟ್ಟಿಗೆ ಅವರಿಗೆ ಗಮನಕ್ಕೆ ತಂದು ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಳ್ತೇನೆ. ನೀವೇ ನೋಡಿದ ಹಾಗೆ ಇಲ್ಲಿ ಕೆಲವೊಂದು ನ್ಯೂನತೆಗಳು ಕೂಡ ನಿಮ್ಗೆ ಕಂಡು ಬಂದಂಥದ್ದು, ನೀವಾಗೆ ಪ್ರತ್ಯಕ್ಷವಾಗಿ ನೋಡಿದರೆ ನೀರು ನಿಂತ್ಕೊಂಡಿರುವಂಥದ್ದು, ಚರಂಡಿಗಳು ಬ್ಲಾಕ್ ಆಗಿರುವಂಥದ್ದು, ಅಥವಾ ಸ್ಥಳದಲ್ಲೇ ಕೂಡ ನೀವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರೆ JCB ಮೂಲಕ ರಿಮೂವ್ ಮಾಡಿಸಿರಿ ಕೆಲವೊಂದು ಕಡೆಗಳಲ್ಲಿ. ಅದು ಏನಾಗಿದೆ, ಸರ್ಕಾರದಿಂದ ಹಣ ಬರುವಾಗ ಅದನ್ನು ಮತ್ತೆ ಸ್ಯಾಂಕ್ಷನ್ ಆಗೋ ತನಕ ಇವರು ಮೊದಲೇ ಒಂದು ಫ್ರೀಯಾಗಿ ಒಂದು ಪ್ಲ್ಯಾನಪ್ ಮಾಡಬೇಕು ಮಳೆಗಾಲದ ಮುಂಚೆ. ಈ ಮಳೆಗಾಲ ಬಂದಮೇಲೆ ಮಾಡಿದರೆ ಏನಾಗ್ತದೆ ನೀವು ಹೇಳಿ? ಅದು ತಪ್ಪು ಅಧಿಕಾರಿಗಳದ್ದು ಇದೆ. ಇದ್ರ ಬಗ್ಗೆ ನಾನು ಎಲ್ಲಿ ನಮ್ಮ ಮಾಸಿಕ ಸಭೆಯಲ್ಲಿ ತ್ರೈಮಾಸಿಕ ಸಭೆಯಲ್ಲಿ ಪುನಃ ಹೇಳಿದ್ದೇನೆ. ಮತ್ತು ನಮ್ಮ ಈ ಕಾರವಾರ ಡಿಪೋ ಮ್ಯಾನೇಜರಿಗೆ ಬರೆದಿದ್ರು ಅವರಿಗೆ ಸ್ಪೆಷಲಾಗಿ ಕರೆಸಿ ಅವ್ರಿಗೆ ತಾಕೀದನ್ನು ಕೊಟ್ಟಿದ್ದೆ. ಆದರೂ ಸಹ ಇದು ಆಗಿದೆ. ಈಗ ಆಗಿದೆ ಅಂತ ಹೇಳ್ಕೊಂಡು ನಾವು ಅದ್ರ ಬಗ್ಗೆ ದೊಡ್ಡ ತಪ್ಪಿನ ತೊಗೊಂಡು ಹೋಗಬಾರ್ದು. ನಾವು ಅದನ್ನು ತಿದ್ದುವುದು ಹೇಗೆ ಅಂತ ಹೇಳ್ಕೊಂಡು ನಾವು ಮಾಡಿ ಕೆಲಸವನ್ನು ಜನರಿಗೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲದೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದೆ. ಧನ್ಯವಾದ. ಇವಿಷ್ಟು ಶಾಸಕರಾಗಿರುವಂಥ ಸತೀಶ್ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.